Hello dear students, today let's learn about the central problems of an economy. ಕನ್ನಡದಲ್ಲಿ ಹೇಳ್ತಿರೋದಕ್ಕೆ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಅಂತ. So before going to see which are the central problems of economy, so let us see why these problems arise. ಯಾಕೆ ಈ ಸಮಸ್ಯೆಗಳು ಸೃಷ್ಟಿಯಾಯಿತು ಅಂತ ನೋಡೋಣ. See, in any economy, the resources are very limited. We have scarcity of the resources. ಸಂಪನ್ಮೂಲಗಳು ಏನಿದೆ ಅಂತ ಹೇಳಿದ್ರೆ ಕೊರತೆಯಲ್ಲಿದೆ. ಸೊ ಹಾಗಾಗಿ ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸಸ್ ಅಂದರೆ ಆಯ್ಕೆಯ ಸಮಸ್ಯೆ ಉದ್ಭವಿಸುತ್ತೆ. ಸೊ ಆನ್ ದ ಬೇಸಿಸ್ ಆಫ್ ದಿಸ್ ವಿ ಲಿಸ್ಟೆಡ್ 3 important central problems of an economy. So let us see one by one. The first one is what to produce in ವಾಟ್ ಕ್ವಾಂಟಿಟೀಸ್ ಅಂದರೆ ಏನನ್ನು ಉತ್ಪಾದಿಸಬೇಕು ಎಷ್ಟು ಪ್ರಮಾಣದಲ್ಲಿ ಅಂತ ಹೇಳಿ. ಸಿ ಯಾಕೆ ಈ ಪ್ರಾಬ್ಲಮ್ ಅರೈಸ್ ಆಗುತ್ತೆ ಅಂದರೆ ಬಿಕಾಸ್ ವಿ ಹ್ಯಾವ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಲೈಕ್ ವಿ ಹ್ಯಾವ್ ಅಗ್ರಿಕಲ್ಚರಲ್ ಗೂಡ್ಸ್, ಇಂಡಸ್ಟ್ರಿಯಲ್ ಗೂಡ್ಸ್, ಎಸೆನ್ಷಿಯಲ್ ಗೂಡ್ಸ್, ಲಕ್ಸುರಿ ಗೂಡ್ಸ್, ಬೇಸಿಕ್ ಗೂಡ್ಸ್. ಸೊ ಹೀಗೆ ವಿ ಹ್ಯಾವ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಎಜುಕೇಷನಲ್ ಸರ್ವಿಸಸ್ ಇದೆ, ಹೆಲ್ತ್ ಸೆಕ್ಟರ್ ಸರ್ವಿಸಸ್ ಇದೆ. ಹೀಗೆ ವಿ ಹ್ಯಾವ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇರುವಾಗ ಎನಿ ಎಕಾನಮಿ ಫೇಸ್ ದ ಪ್ರಾಬ್ಲಮ್ ಆಫ್ ವಾಟ್ ಟು ಪ್ರೊಡ್ಯೂಸ್, ಯಾವುದನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿ. ಸೊ ಈ ಪ್ರಶ್ನೆಗೆ ಉತ್ತರ ಏನು ಅಂದರೆ ವಿಚ್ ಈಸ್ ಮೋಸ್ಟ್ ನೆಸೆಸರಿ ದಟ್ ಗುಡ್ ಶುಡ್ ಬಿ ಪ್ರೊಡ್ಯೂಸ್ಡ್, ಅಂದರೆ ಯಾವುದು ತುಂಬ ಅಗತ್ಯ ಇದೆ ಅದನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಇನ್ನೊಂದು ಕ್ವಶನ್ ಇದೆ, ಏನು ಅಂತ ಹೇಳಿದ್ರೆ ಅಟ್ ವಾಟ್ ಕ್ವಾಂಟಿಟೀಸ್, ಅಂದರೆ ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು ಅಂತಿದೆ. ನೋಡಿ ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಸೈಡಲ್ಲಿ ನಮ್ಮಲ್ಲಿ ರೈಸ್ ಇದೆ ಅಂತ ಇಟ್ಕೊಳ್ಳೋಣ, ಇನ್ನೊಂದು ಸೈಡಲ್ಲಿ ಕಾರ್ ಇದೆ ಅಂತ ಇಟ್ಕೊಳ್ಳೋಣ, ಆಯಿತಾ. ಸೊ ರೈಸ್ ಕಮಾಂಡರ್ ಬೇಸಿಕ್ ಗೂಡ್, ಬೇಸಿಕ್ ನೆಸೆಸರಿ ಗೂಡ್ಸ್ ಅಲ್ಲಿ ಬರುತ್ತೆ. ಕಾರ್ ಬಂದು ಲಕ್ಸುರಿ ಗೂಡ್ಸ್ ಅಲ್ಲಿ ಬರುತ್ತೆ, ಹೌದಾ. ಸೊ ಈಗ ರೈಸ್ ಪ್ರೊಡ್ಯೂಸ್ ಮಾಡಬೇಕಾ ಕಾರ್ ಪ್ರೊಡ್ಯೂಸ್ ಮಾಡಬೇಕಾ ಅಂತ ಹೇಳಿದ್ರೆ ಫಸ್ಟ್ ಪ್ರಿಫರೆನ್ಸ್ ಯಾವುದು ಕೊಡಬೇಕು ಅಂತ ಹೇಳಿದ್ರೆ ಟು ಪ್ರೊಡ್ಯೂಸ್ ದ ರೈಸ್, ರೈಟ್, ಬಿಕಾಸ್ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ನೆಸೆಸರಿ ಗೂಡ್ ಅಲ್ವಾ. ನೆಕ್ಸ್ಟ್ ಹಾಗಾದ್ರೆ ನಾವು ಕಾರ್ ಪ್ರೊಡ್ಯೂಸ್ ಮಾಡಲೇಬಾರ್ದ ಅಂದರೆ ನಾವು ಹಾಗಲ್ಲ. ಇಟ್ ಈಸ್ ಆಲ್ಸೋ ಪ್ರೊಡ್ಯೂಸ್ ಬೈ ದ ಎಕಾನಮಿ ಬಟ್ ಇಟ್ ಈಸ್ ಲೆಸ್ ಇನ್ ಅ ಕ್ವಾಂಟಿಟಿ, ಅಂದರೆ ಯಾರಿಗೆ ಇದು ಹೆಚ್ಚು ಅಗತ್ಯ ಬೀಳೋದಿಲ್ಲ, ಹಾಗಾಗಿ ಕಡಿಮೆ ಉತ್ಪಾದನೆ ಮಾಡಬೇಕು ಅಂತ ಹೇಳೋದು. ಸೊ ದಿಸ್ ಇಸ್ ಅಬೌಟ್ ವಾಟ್ ಟು ಪ್ರೊಡ್ಯೂಸ್ ಇನ್ ವಾಟ್ ಕ್ವಾಂಟಿಟಿ. ವಾಟ್ ಟು ಪ್ರೊಡ್ಯೂಸ್ ಅಂತ ಹೇಳಿದ್ರೆ which is most necessary to the people, that good should be produced by the economy. ಅಂದರೆ ಯಾವುದು ತುಂಬ ಅಗತ್ಯವಾಗಿದೆಯೋ ಅದನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಯಾವ ಪ್ರಮಾಣದಲ್ಲಿ ಅಂತ ಹೇಳಿದ್ರೆ ಆನ್ ದ ಬೇಸಿಸ್ ಆಫ್ ಕ್ಯಾಟಗರಿ ಆಫ್ ದ ಗುಡ್, ಅಂದರೆ ಇದು ತುಂಬ ಲಕ್ಸುರಿ ಐಟಮ್ ಆದರೆ ಅದನ್ನು ಎಷ್ಟು ಜನ ತೊಗೊಳ್ತಾರೆ ಅಂತ ನಿಮಗೆ ಗೊತ್ತು, ಹೌದಾ. ಇಫ್ ಇಟ್ ಈಸ್ ಬೇಸಿಕ್ ಗುಡ್, ಅದು ತುಂಬ ಅಗತ್ಯವಾಗಿದೆ ಅಂತ ಹೇಳಿದ್ರೆ ಆಗ ಅದನ್ನು ನಾವು ಎಷ್ಟು ಜನ ತೊಗೊಳ್ತಾರೆ ಅಂತ ಗೆಸ್ ಮಾಡ್ಬೋದು, ಅಂದರೆ ಅದನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳೋದು. So this is about first problem. So let us see the second one. The second one, how to produce. ಹೇಗೆ ಉತ್ಪಾದಿಸಬೇಕು ಅನ್ನೋದು ಸೆಕೆಂಡ್ ಪ್ರಶ್ನೆ. ನೋಡಿ, ವಿ ಡಿಸೈಡೆಡ್ ವಾಟ್ ಟು ಪ್ರೊಡ್ಯೂಸ್, ನಾವೀಗ ಏನನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ಏನು ಬರುತ್ತೆ ಅಂದರೆ ಹೇಗೆ ಉತ್ಪಾದನೆ ಮಾಡಬೇಕು, ಹೇಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ವಿ ಹ್ಯಾವ್ 2 important technologies. So first one is labor intensive technology and the second one is capital intensive technology. Labor intensive technology ಅಂದರೆ ಕನ್ನಡದಲ್ಲಿ ಹೇಳ್ತಾರೆ ಶ್ರಮ ಆಧಾರಿತ ತಂತ್ರಜ್ಞಾನ, ಇದು ಬಂಡವಾಳ ಆಧಾರಿತ ತಂತ್ರಜ್ಞಾನ. ಸೊ ಲೆಟ್ us see what is the meaning of labor intensive technology. ಶ್ರಮ ಆಧಾರಿತ ಅಂದರೆ ಏನು ಅಂದರೆ to produce any goods and services, if producer using more number of labors then that is called as labor intensive technology. ಅಂದರೆ ಯಾವುದನ್ನೂ ಒಂದು ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಉತ್ಪಾದನೆ ಮಾಡುವಂಥವನು ಅಥವಾ ಉತ್ಪಾದಕ ಹೆಚ್ಚು ಶ್ರಮಿಕರನ್ನು, ವರ್ಕರ್ಸನ್ನು ಯೂಸ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು. ದೆನ್ ಸೆಕೆಂಡ್ ಒನ್ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ, ಯೂಸಿಂಗ್ ಮೋರ್ ಮೆಷಿನ್ಸ್ ಟು ಪ್ರೊಡ್ಯೂಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಅಂದರೆ ಯಂತ್ರಗಳನ್ನು ಬಳಸಿ ಉತ್ಪಾದನೆಯನ್ನು ಮಾಡುವಂಥದ್ದು. ಈಗ ನಮ್ಮ ಕಂಟ್ರಿಯನ್ನು ತಗೊಂಡ್ರೆ ವಿ ಆರ್ ಇನ್ ನಂಬರ್ 1 ಪೊಸಿಷನ್ ಇನ್ ದಿ ಪಾಪ್ಯುಲೇಷನ್ ಅಲ್ವಾ. ಸೊ ಹಾಗಾಗಿ ಈ ಎರಡರಲ್ಲಿ ಯಾವುದು ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ಇಸ್ ಮೋರ್ ಸೂಟಬಲ್. ಯಾಕೆ? ಬಿಕಾಸ್ ಇಂಡಿಯಾ ಹ್ಯಾವಿಂಗ್ ಮೋರ್ ಹ್ಯೂಮನ್ ರಿಸೋರ್ಸ್ ಅಲ್ವಾ, ಮಾನವ ಸಂಪನ್ಮೂಲ ಜಾಸ್ತಿ ಇದೆ ಆ್ಯಂಡ್ ಆಲ್ಸೋ ಇಟ್ ಪ್ರೊವೈಡ್ ಜಾಬ್ಸ್ ಟು ಪೀಪಲ್. ಸೊ ಹಾಗಾಗಿ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿಯನ್ನು ಸೆಲೆಕ್ಟ್ ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು. ಹಾಗಂತ ಹೇಳಿ ಕ್ಯಾಪಿಟಲನ್ನು ಇಗ್ನೋರ್ ಮಾಡೋದಾ? ಇಲ್ಲ. ಸೊ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿನೂ ಕೂಡ ನಾವು ಬಳಸ್ಕೊಳ್ಬೋದು ಅಂತ ಹೇಳ್ಬೋದು. ಸೊ ಹಿಯರ್ ವಿ ಹ್ಯಾವ್ 2 important technology, labor intensive technology and capital intensive technology. So to produce more, production huge amount ಅಥವಾ ಹ್ಯೂಜ್ ಕ್ವಾಂಟಿಟಿಲಿ ಆಗಬೇಕಂದ್ರೆ ವಿ ಹ್ಯಾವ್ ಟು ಯೂಸ್ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ. ಉತ್ಪಾದನೆ ಹೆಚ್ಚಿನ ಪಟ್ಟದಲ್ಲಿ ಆಗಬೇಕಾದ್ರೆ ನಾವು ಇದನ್ನು ಉಪಯೋಗಿಸ್ತೀವಿ. ಅದೇ ಇಲ್ಲಿ ನಾವು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿನ ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ಸೆಕೆಂಡ್ ಒನ್. ಸೊ ಲೆಟ್ us see the third problem.
The third one is whom to produce. For whom to produce. ಯಾರಿಗಾಗಿ ಉತ್ಪಾದಿಸಬೇಕು. ನೋಡಿ, ವಿ ಡಿಸೈಡೆಡ್ ಟು ಪ್ರೊಡ್ಯೂಸ್ ಕಮಾಡಿಟಿ. ಯಾವ ಕಮಾಡಿಟಿಯನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಆಯಿತು, ಹೇಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಆಗಿದೆ. ಸೊ ನಾವು ಫಾರ್ ಹೂಮ್ ಟು ಪ್ರೊಡ್ಯೂಸ್, ಇದು ಯಾರಿಗೋಸ್ಕರ ಪ್ರೊಡ್ಯೂಸ್ ಮಾಡಬೇಕು. ನೋಡಿ, ಇದು ಏನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂದರೆ ಹೌ ಟು ಡಿಸ್ಟ್ರಿಬ್ಯೂಟ್ ದ ಕಮಾಡಿಟಿ ಅಮಾಂಗ್ ದ ಪೀಪಲ್. ಹೇಗೆ ಜನರ ನಡುವೆ ಸರಕು ಮತ್ತು ಸೇವೆಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ವಿತರಣೆ ಮಾಡಬೇಕು ಅಂತ ಹೇಳುತ್ತೆ. ನೋಡಿ, ಇಲ್ಲಿ ಹೌ ಟು ಪ್ರೊಡ್ಯೂಸ್ ಅಂತ ಹೇಳಿದಾಗ ಈ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಇದನ್ನು ಯಾಕೆ ಸಮಸ್ಯೆ ಬರುತ್ತೆ ಅಂದರೆ ಟೇಕ್ ಎನಿ ಎಕಾನಮಿ, ಇಟ್ ಇನ್ಕ್ಲೂಡ್ ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಪೀಪಲ್. ಅಂದರೆ ಪುವರ್ ಪೀಪಲ್ ಇರ್ತಾರೆ, ಮಿಡಲ್ ಕ್ಲಾಸ್ ಪೀಪಲ್ ಇರ್ತಾರೆ, ರಿಚ್ ಕ್ಯಾಟಗರಿ ಪೀಪಲ್ ಇರ್ತಾರೆ, ಹೌದಾ. ಸೊ ಈ ಥರ ಇರುವಾಗ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಕಾರ್. ಯು ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಕಾರ್. ಕಾರನ್ನು ನೀವು ಪ್ರೊಡ್ಯೂಸ್ ಮಾಡಿದ್ರಿ ಅಂದರೆ ಈ ಕಾರನ್ನು ಯಾರು ಜಾಸ್ತಿ ಪರ್ಚೇಸ್ ಮಾಡ್ತಾರೆ? ರಿಚ್ ಕ್ಲಾಸ್ ಪೀಪಲ್ ಆ್ಯಂಡ್ ಅಪ್ಪರ್ ಮಿಡಲ್ ಕ್ಲಾಸ್ ಪೀಪಲ್ ಪರ್ಚೇಸ್ ಮಾಡ್ಬೋದು, ಹೌದಾ. ಸೊ ಕಾರ್ಸನ್ನು ಪುವರ್ ಕ್ಲಾಸ್ ಪೀಪಲ್ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ನೋ. ಸೊ ಇಲ್ಲಿ whom to produce ಅಂತ ಹೇಳಿದಾಗ ಪ್ರೊಡ್ಯೂಸರ್ ಡಿಸೈಡ್ ಐದರ್ ಹಿ ಶುಡ್ ಪ್ರೊಡ್ಯೂಸ್ ಅ ಕಮಾಡಿಟಿ ಫಾರ್ ರಿಚ್ ಕ್ಲಾಸ್ ಪೀಪಲ್ ಆರ್ ಪುವರ್ ಕ್ಲಾಸ್ ಪೀಪಲ್. ಅಂದರೆ ಶ್ರೀಮಂತರಿಗೋಸ್ಕರ ನಾನು ಪ್ರೊಡ್ಯೂಸ್ ಮಾಡಬೇಕಾ ಅಥವಾ ನಾನು ಪ್ರೊಡ್ಯೂಸ್ ಮಾಡುವಂಥ ಕಮಾಡಿಟಿನ ಬಡ ಜನರಿಗೂ ಸಿಗಬೇಕಾ ಅಂಥೇಳಿ ಆ ಪ್ರೊಡ್ಯೂಸರ್, ಉತ್ಪಾದಕನು ಡಿಸೈಡ್ ಮಾಡಬೇಕಾಗತ್ತೆ. ಇಲ್ಲಿ ಇಫ್ ಹಿ ಪ್ರೊಡ್ಯೂಸಸ್ ಅ ಕಮಾಡಿಟಿ ವಿಚ್ ಇಸ್ ರಿಲೇಟೆಡ್ ಟು ರಿಚ್ ಕ್ಲಾಸ್ ಪೀಪಲ್, ಅಂದರೆ ಶ್ರೀಮಂತರಿಗೋಸ್ಕರ ಆತ ಪ್ರೊಡ್ಯೂಸ್ ಮಾಡ್ತಿದ್ರೆ ಪ್ರೈಸಸ್ ಏನು ಮಾಡ್ತಾನೆ ಅಂತ ಹೈ ಇಟ್ಕೊಂಡಿರ್ತಾನೆ. ಸೊ ದ ಮೇನ್ ಇಂಟೆನ್ಷನ್ ಇಸ್ ಟು ಮೇಕ್ ಪ್ರಾಫಿಟ್. ಲಾಭವನ್ನು ಗುರಿಯಾಗಿಸ್ಕೊಂಡಿರ್ತಾನೆ, ಹಾಗೆ ಹೆಚ್ಚು ಬೆಲೆ ಅದಕ್ಕೆ ಹೆಚ್ಚಿರುತ್ತೆ. ಅದೇ ಆತ ಏನಾದರೂ ಬಡ ಜನರಿಗೋಸ್ಕರ ಯಾವುದಾದ್ರೂ ಕಮಾಡಿಟಿನ ಪ್ರೊಡ್ಯೂಸ್ ಮಾಡ್ತಾನೆ ಅಂತ ಹೇಳಿದ್ರೆ ಸೊ ಅದರ ಪ್ರೈಸ್ ಏನಿರುತ್ತೆ ಅಂದರೆ ಕಡಿಮೆ ಇರುತ್ತೆ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಆಗಿರುತ್ತೆ, ಸಾಮಾಜಿಕ ಹಿತಾಸಕ್ತಿ ಇದರ ದೃಷ್ಟಿಯಾಗಿರುತ್ತೆ. ಸೊ ಇಲ್ಲಿ whom to produce ಅಂತ ಹೇಳಿದ್ರೆ ವಿ ಹ್ಯಾವ್ ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಪೀಪಲ್, ಸೊ ದಟ್ ಇಟ್ ಈಸ್ ವೆರಿ ವೆರಿ ನೆಸಸರಿ ಟು ಡಿಸ್ಟ್ರಿಬ್ಯೂಟ್ ದ ಕಮಾಡಿಟಿ ಅಮಾಂಗ್ ದ ಪೀಪಲ್ ಅಲ್ವಾ. ಜನರ ನಡುವೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುವಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ದೀಸ್ ಆರ್ ದಿ 3 ಇಂಪಾರ್ಟೆಂಟ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ. ಸೊ ನಿಮಗೆ ಇದು 4 ಮಾರ್ಕ್ಸ್ಗೆ ಬರುತ್ತೆ. ಇಫ್ ದೇ ಆಸ್ಕ್ ಫಾರ್ ಎಕ್ಸ್ಪ್ಲೇನ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕಾನಮಿ ಅಂತ ಕೇಳಿದ್ರೆ 4 ಮಾರ್ಕ್ಸ್ ಇರುತ್ತೆ. 2 ಮಾರ್ಕ್ಸ್ಗೂ ಕೇಳ್ತಾರೆ, ಬರೀ ಸೈಡ್ ಪಾಯಿಂಟ್ಸ್ ಅಂತ ಕೇಳಿದ್ದಾರೆ. ಅಂದರೆ ಮೆನ್ಷನ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕಾನಮಿ ಅಂತ ಕೇಳ್ಬೋದು, ಹೆಸರಿಸಿ ಅಂತ ಕೇಳ್ಬೋದು. ಆಗ ಬರೀ ನೀವು ಸೈಡ್ ಪಾಯಿಂಟ್ಸನ್ನು ಮಾತ್ರ ಬರೀತೀರ. ಸೊ ಈ ಫಸ್ಟ್ ಚಾಪ್ಟ್ರಲ್ಲಿ ಈ ಕ್ವಶನ್ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ಹೇಳ್ಬೋದು. So this is about the central problems of an economy. If you have any doubt, don't forget to comment. Thank you so much.